ಶಿವಕುಮಾರ್. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 64ನ ಪೌರಾಡಳಿತ ಮತ್ತು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ. ಸಭಾಪತಿಯರೇ ಉತ್ತರವನ್ನು ಒದಗಿಸಿದೆ. ಸಭಾಪತಿಗಳೇ, ಉತ್ತರ ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟಿರೋದ್ರಲ್ಲಿ ಇನ್ನೂ 6400 ಪೌರ ಕಾರ್ಮಿಕರನ್ನ ಇವತ್ತು ಪರ್ಮನೆಂಟ್ ಮಾಡಬೇಕಾಗಿರೋದು ಮುನ್ಸಿಪಾಲಿಟಿಗಳಲ್ಲಿ ಬಾಕಿ ಇದೆ. ಬೆಂಗಳೂರು ಸಿಟಿಯಲ್ಲೂ 14,000 ಅಲ್ಲಿ ಹೆಚ್ಚು ಕಡಿಮೆ ಒಂದು 6,000 ಅಷ್ಟು ಬಾಕಿ ಇದೆ. ಈ ಎರಡೂ ಯಾವಾಗ ರೆಗ್ಯುಲರೈಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಹೇಳಿಲ್ಲ. ಆಮೇಲೆ UGD ಬಗ್ಗೆ ಕೇಳಿದ್ದೆ ನಾನು, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಜ್ಯದಲ್ಲಿ 664 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಫೈಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 1,000ಕ್ಕಿನ್ನೂ ಹೆಚ್ಚು ಜನ UGD ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಷ್ಟು ದಿನದಿಂದ ಫೈಲ್ ಇದೆ, ಯಾವಾಗ ಕೇಳಿದ್ರೂ ಫೈಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಷ್ಟೊಂದು ನಮ್ಮ ಸೊಸೈಟಿ ನಾಗರಿಕವಾಗಿ ಇಷ್ಟೊಂದು ಬೆಳೆದಿದ್ರೇನು ಕಳೆದ 7 ವರ್ಷದಿಂದ 85 ಜನ ಅಷ್ಟು ಪೌರ ಕಾರ್ಮಿಕರು UGD ಕ್ಲೀನ್ ಮಾಡುವಾಗ, ಪಿಟ್ ಕ್ಲೀನ್ ಮಾಡುವಾಗ, ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡುವಾಗ ಸತ್ತೋಗಿದ್ದಾರೆ. ನಾವು AI ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ದೇಶದಲ್ಲೂ ಈ ತರ ಸೆಕ್ಕಿಂಗ್ ಮಿಷಿನ್ ಸಿಸ್ಟಮ್ ತಗೊಳ್ತಾ ಇದ್ದಾರೆ. ಆದ್ರೆ ನಾವು AI ಬಗ್ಗೆ ಮಾತಾಡ್ತೀವಿ. ಎಲ್ಲಿ ಬ್ಲಾಕ್ ಆಗಿದೆ ಅಂತ AI ಇಂದ ಗೊತ್ತಾಗೋದಿಲ್ವಾ? ಎಲ್ಲರೂ ಇವಾಗ ಪ್ರೈವೇಟ್ ಕಂಪನಿಗಳೆಲ್ಲ ಅದೇ ಮಾಡ್ತಾ ಇರೋದು. ದಯಮಾಡಿ ಸರ್ಕಾರ ಇದನ್ನ ಏನಾದ್ರು ಒಂದು ಟೆಕ್ನಾಲಜಿ ತಗೊಂಡ್ಬಂದು ಇದನ್ನ ಎಂಡ್ ಮಾಡಬೇಕು. ಮೊನ್ನೆನೂ ಬಿಜಾಪುರದಲ್ಲಿ ಸತ್ತೋಗಿದ್ದಾರೆ. ಬಿಜಾಪುರದಲ್ಲಿ ಸತ್ತೋಗಿದ್ರೇನು ನೀವು ಈ ತರದ ಏನು ಕ್ರಮ ತಗೊಳ್ತಾ ಇದ್ರೆ ಒಬ್ಬ ಮನುಷ್ಯ ಇಳಿದು ಅದನ್ನ ಕ್ಲೀನ್ ಮಾಡಿ ಆ ಮ್ಯಾನ್ಯುವಲ್ ಅಲ್ಲಿ ಆ ಕಷ್ಟನ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ನಾವು ಎಲ್ಲೂ ಮಾಡಕ್ ಹೋಗೋದಿಲ್ಲ. ಈ ತರದ ಒಂದು ಅಭ್ಯಾಸ ಇವಾಗ ಆಗ್ತಾ ಇದೆ. ಇದು ಆಗ್ಬಾರ್ದು. ಇದನ್ನ ನೀವು ಕ್ರಮ ತಗೊಬೇಕು. ಮತ್ತೆ ಇವ್ರನ್ನ ಪರ್ಮನೆಂಟ್ ಮಾಡಬೇಕು. ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಫೈಲ್ ಇದೆ ಅಂತ ನಾವೇನ್ ಅನ್ಕೊಳ್ಳೋದು? ಎಷ್ಟು ದಿನದಿಂದ ಫೈಲ್ ಇದೆ ಅಂತ ಹೇಳ್ಕೊಳ್ಳೋದು? ಸಭಾಪತಿಗಳೇ, ಇದನ್ನ ದಯಮಾಡಿ ಇದನ್ನ 85 ಜನ ಸಭಾಪತಿಗಳು ಒಬ್ಬರಲ್ಲ ಇಬ್ಬರು ಸತ್ತಿರೋದು. ಇದನ್ನ ಕೊನೆ ಆಗ್ಬೇಕು. ಏನ ಯೂಸ್ ಮಾಡ್ಬೇಕು ಇವರು. ಸುಮ್ನೆ ನಾವು ಸಿಲಿಕಾನ್ ವ್ಯಾಲಿ ಅಂದಿದ್ವಿ, ಇಂಡಿಯಾ ಏನು 5th ಎಕಾನಮಿ ಸ್ಲೋಗನ್ ಮೇಲೆ ಸ್ಲೋಗನ್ ಹೇಳಿ ಜನ ಸಾಯ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, ನೀವು ಯಾಕೆ ಕೊಟ್ಟಿಲ್ಲ? ನೀವು ಪರಿಹಾರ